18 ವರ್ಷ ಆದ್ಮೇಲೆ ಆರ್ಸಿಬಿ ಕಪ್ ಅನ್ನ ಎತ್ತಿ ಹಿಡಿತು. ವಿಜಯೋತ್ಸವದ ಸಂದರ್ಭದಲ್ಲಿ ಕರಾಳ ದಿನ ಆಗೋಯ್ತು. ಅದಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ಐಪಿಎಲ್ ಪಂದ್ಯಗಳು ನಡೆಯುತ್ತಾ ಇಲ್ವಾ ಹಲವು ಚರ್ಚೆಗಳಾಗ್ತಾ ಇತ್ತು. ಐಪಿಎಲ್ ಫ್ಯಾನ್ಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 2026ರಲ್ಲಿ ಐಪಿಎಲ್ ಪಂದ್ಯ ಬೆಂಗಳೂರಲ್ಲಿ ನಡೆಯುತ್ತಾ? ನಮ್ಮ ಹೆಮ್ಮೆ ನಮ್ಮ ಕೈ ತಪ್ಪಲ್ಲ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಆಗಿತ್ತು. ವಿಜಯೋತ್ಸವದ ಸಂದರ್ಭದಲ್ಲಿ ದುರ್ಘಟನೆಯಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಬೆಂಗಳೂರಿಂದ ಮ್ಯಾಚ್ಗಳು ಶಿಫ್ಟ್ ಆಗ್ತಾವೆ ಅಂತೆಲ್ಲ ಚರ್ಚೆಗಳು ಆಗ್ತಾ ಇತ್ತು, ವರದಿಗಳು ಹೇಳ್ತಾ ಇತ್ತು. ಈಗ ಐಪಿಎಲ್ ಪಂದ್ಯ ಕೈ ತಪ್ಪೋದಿಲ್ಲ, ಅದು ನಮ್ಮ ಹೆಮ್ಮೆ, ನಡೆಯುತ್ತೆ ಬೆಂಗಳೂರಲ್ಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲೂ ಪಂದ್ಯಗಳು ನಡೀತಾವೆ. ಕೆಸಿಎ ಮತ ಚಲಾವಣೆ ಬಳಿಕ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಅದೆಲ್ಲ ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ. ಐ ಆಮ್ ಎ ಕ್ರಿಕೆಟ್ ಲವ್. ಐಪಿಎಲ್ ಪಂದ್ಯ ಕೈ ತಪ್ಪಲ್ಲ, ಬೆಂಗಳೂರಲ್ಲಿ ನಡೆಯುತ್ತೆ 2026ರಲ್ಲಿ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ನಮ್ಮ ಹೆಮ್ಮೆ, ಹೆಂಗೆ ಕೈ ತಪ್ಪು ಹೋಗುತ್ತೆ, ಬೇಕಾದಂತ ಭದ್ರತೆಯನ್ನ ನಾವು ಕೊಡ್ತೀವಿ, ಕಣ್ಗಾವಲನ್ನ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಹಿಂದೆ ಅಂದ್ರೆ ಆರ್ಸಿಬಿ ಕಪ್ ಗೆದ್ದಾದ್ಮೇಲೆ ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ದುರ್ಘಟನೆ ಯಾರೂ ಕೂಡ ಮರ್ತಿಲ್ಲ. ಬಿಸಿಸಿಐ ಈಗ ಒಪ್ಕೊಳ್ಳುತ್ತಾ? ಅಂದ್ರೆ ಹಿಂದೆ ಚರ್ಚೆಗಳಾಗ್ತಿದ್ದು ಆ ಕಾಲ್ತುಳಿತ ಪ್ರಕರಣ ಏನಾಯ್ತು, ರಾಷ್ಟ್ರಾದ್ಯಂತ ದೊಡ್ಡ ಮಟ್ಟದ ಸುದ್ದಿ ಆಯ್ತು, ಇನ್ಮೇಲೆ ಬೆಂಗಳೂರಲ್ಲಿ ಮ್ಯಾಚಸ್ ನಡೆಯಲ್ಲ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತಲ್ಲ. ಸೊ ಈಗ ಡಿಸಿಎಂ ಅವರು ಈ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೂಡ ಅಧಿಕೃತ ಬಿಸಿಸಿಐ ಅಂದ್ರೆ ಈ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ, ಬಟ್ ಆ ತರ ಚರ್ಚೆಗಳು ನಡೀತಾ ಇದೆ ಅಂತೆಲ್ಲ ಒಂದು ವರದಿಗಳು ಇತ್ತು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆರ್ಸಿಬಿ 18 ವರ್ಷ ಆದ್ಮೇಲೆ ಕಪ್ ಗೆಲ್ತು. ವಿಜಯೋತ್ಸವದ ಸಂದರ್ಭದಲ್ಲಿ ಆದಂತ ಒಂದು ಕಪ್ಪು ಚುಕ್ಕೆ ಕಾಲ್ತುಳಿತ ದುರಂತ ಪ್ರಕರಣ ಆ ವಿಜಯೋತ್ಸವನ್ನೇ ಮರೆಸ್ಬಿಡ್ತು. ಸೊ ಈಗ ಬಿಸಿಸಿಐ ನಿರ್ಧಾರ ಏನಿರುತ್ತೆ, ಇದನ್ನ ಡಿಸೈಡ್ ಮಾಡೋದು ಯಾರು? ಈಗ ಡಿಸಿಎಂ ಹೇಳ್ತಿದ್ದಾರೆ, ಯಾರ ಜೊತೆ ಚರ್ಚೆ ಮಾಡಿ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ? ಶರ್ಮಿತಾ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಂದಿನ ವರ್ಷದ ಐಪಿಎಲ್ ಪಂದ್ಯಾವಳಿ ನಡೀಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡುವಂಥದ್ದು ಬಿಸಿಸಿಐ. ಸೊ ಹೀಗಾಗಿ ಬಿಸಿಸಿಐ ನಿರ್ಧಾರ ತೆಗೆದುಕೊಳ್ಳುತ್ತೆ, ಅದರ ಮೇಲೆ ಈ ಒಂದು ಐಪಿಎಲ್ ಪಂದ್ಯಕೂಟ ನಡೆಯುತ್ತಾ ಅನ್ನುವಂಥದ್ದು ನಿರ್ಧಾರವಾಗಿರುತ್ತೆ. ಆದರೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಚುನಾವಣೆ ಮತದಾನವನ್ನ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಈ ರೀತಿಯಾಗಿರುವಂತಹ ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಪಂದ್ಯಕೂಟ ಕೈತಪ್ಪೋದಕ್ಕೆ ನಾವು ಬಿಡೋದಿಲ್ಲ, ಖಂಡಿತವಾಗಿಯೂ ಕೂಡ ಇಲ್ಲಿ ಐಪಿಎಲ್ ಪಂದ್ಯಗಳು ನಡೆಯುತ್ತೆ ಅನ್ನುವಂಥ ಒಂದು ಭರವಸೆಯ ಮಾತುಗಳನ್ನ ಆರ್ಸಿಬಿ ಅಭಿಮಾನಿಗಳಿಗೆ ಕೊಟ್ಟಿರುವಂಥದ್ದು. ಆದರೆ ಇತ್ತೀಚಿನ ಕೆಲವು ವಿದ್ಯಮಾನಗಳನ್ನು ನೋಡ್ತಾ ಹೋದ್ರೆ ಮುಂಬರುವ ಐಪಿಎಲ್ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಇತ್ತೀಚೆಗೆ ನಡೀಬೇಕಿದ್ದಂತಹ ಮಹಿಳಾ ವಿಶ್ವಕಪ್ ಪಂದ್ಯಾಕೂಟಗಳಿರ್ಬೋದು, ಅಥವಾ ರಣಜಿ ಪಂದ್ಯಾಕೂಟಗಳಿರ್ಬೋದು, ಡೊಮೆಸ್ಟಿಕ್ ಕ್ರೀಡೆಗಳಿರ್ಬೋದು, ಅಥವಾ ಕೆಪಿಎಲ್ ಪಂದ್ಯಾಕೂಟಗಳನ್ನು ಕೂಡ ನಡೆಸೋದಕ್ಕೆ ಬಿಸಿಸಿಐ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಅಂದ್ರೆ ಕೆಸಿಎಗೆ ಕೊಟ್ಟಿರಲಿಲ್ಲ. ಇದರ ಬದಲಾಗಿ ಕೆಪಿಎಲ್ ಪಂದ್ಯಗಳು ಮೈಸೂರು ಮತ್ತು ಹುಬ್ಳಿ ಏನು ಕೆಸಿಎ ಮೈದಾನದಲ್ಲಿ ನಡೆಸಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಕೆಸಿಎ ಸಿಲುಕೊಂಡಿತು. ಮತ್ತೆ ಮುಖ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಪುರುಷರ ರೀತಿಯಲ್ಲೇ ಮಹಿಳಾ ಕ್ರಿಕೆಟ್ಗೂ ಕೂಡ ಅತ್ಯಂತ ಬೇಡಿಕೆ ಮತ್ತು ವ್ಯೂವರ್ಶಿಪ್ ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಇಂಥ ಪಂದ್ಯಗಳು ಯಾವ ಸ್ಟೇಡಿಯಂನಲ್ಲಿ ನಡೆಯುತ್ತೋ ಅಲ್ಲಿಗೂ ಕೂಡ ಆದಾಯ ಇರುತ್ತೆ, ಮತ್ತೆ ಅಷ್ಟೇ ಬಿಸಿಸಿಐಗೆ ಒಂದು ಇನ್ಕಮ್ ಕೂಡ ಜನರೇಟ್ ಆಗುತ್ತೆ. ಸೊ ಹೀಗಾಗಿ ಈ ಬಾರಿಯ ವಿಶ್ವಕಪ್ ಪಂದ್ಯಗಳು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏನು ಇಂಗ್ಲೆಂಡ್ ವಿರುದ್ಧ ಒಂದು, ಬಾಂಗ್ಲಾದೇಶ ವಿರುದ್ಧ ಒಂದು 2 ಪಂದ್ಯಗಳು ಸ್ಕೆಡ್ಯೂಲ್ ಆಗಿತ್ತು, ಅದನ್ನು ಕೂಡ ರದ್ದು ಮಾಡುವಂತ ಪರಿಸ್ಥಿತಿಗೆ ಕೊನೆಗೆ ಬರಬೇಕಾಯಿತು. ಅದಾದ ಬಳಿಕ ಹಲವು ರಣಜಿ ಪಂದ್ಯಗಳು ಕೂಡ ಆಗಾಗ್ಗೆ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾನೆ ಇರುತ್ತೆ. ಆದರೆ ಈ ಒಂದು ಆರ್ಸಿಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣದಿಂದಾಗಿ ಅದು ಕೂಡ ಕೈತಪ್ಪುವಂತಾಯಿತು. ಹೀಗಾಗಿ ಮುಂದಿನ ವರ್ಷದ 2026 ಐಪಿಎಲ್ ಪಂದ್ಯಗಳು ನಡೆಯುತ್ತಾ ಅನ್ನುವಂತ ಒಂದು ಆತಂಕ ಆರ್ಸಿಬಿ ಅಭಿಮಾನಿಗಳಿಗೆ ಇದ್ದೇ ಇದೆ. ಇದರ ನಡುವೆ ಈ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದಕ್ಕೂ ಮುಂಚಿತವಾಗಿ ಬಿಸಿಸಿಐ ಪದಾಧಿಕಾರಿಗಳು ಇಲ್ಲಿರುವಂತಹ ಐಪಿಎಲ್ ಪಂದ್ಯ
ಸಾಧ್ಯತೆಗಳನ್ನ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಮಾತನಾಡಿ ಪುಣೆ ಕ್ರೀಡಾಂಗಣಕ್ಕೆ ವರ್ಗಾವಣೆ ಮಾಡುವಂತೆ ಮಾತುಕತೆ ಅಂತ ಒಂದು ರೀತಿಯಲ್ಲಿ ನಡೆಸಿದ್ದಾರೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬಂದು, ಆದರೆ ಎಷ್ಟರ ಮಟ್ಟಿಗೆ ಇದು ನಿಜ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಇಷ್ಟೆಲ್ಲ ಗೊಂದಲಗಳು RCB ಅಭಿಮಾನಿಗಳ ನಿರಾಸೆಯ ನಡುವೆ ಇವತ್ತು DCM DK ಶಿವಕುಮಾರ್ ಅವರು ಈ ರೀತಿಯಾಗಿರುವಂತ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು RCB ಅಭಿಮಾನಿಗಳ ವಲಯದಲ್ಲಿ ಒಂದಿಷ್ಟು ಏನೋ ಅವ್ರಿಗೊಂದು ಒಂದು ರೀತಿಯಲ್ಲಿ ಖುಷಿ ಮೂಡಿಸಿದೆ. ಒಂದೊಮ್ಮೆ DCM DK ಶಿವಕುಮಾರ್ ಅವರು ಹೇಳಿರೋ ರೀತಿಯಲ್ಲಿ ಈ ಬಾರಿ IPL ಪಂದ್ಯಗಳು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದ್ದೇ ಆದ್ರೆ ಅದಕ್ಕೆ ಮತ್ತಷ್ಟು ಮೆರುಗು ಬರುವುದಂತೂ ಖಂಡಿತ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಆಶಿಕ್. ದೇಶಾದ್ಯಂತ ಇಂಡಿಗೋ ಪ್ರಯಾಣಿಕರು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಇವತ್ತು ಸತತವಾಗಿ 6ನೇ ದಿವಸ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೀವಿ ಅಂತ ಹೇಳಿ ಇಂಡಿಗೋ ಸಂಸ್ಥೆ ಹೇಳಿದೆ. ನಿನ್ನೆನೇ ಹೇಳ್ತಾ ಇದ್ರು 95% ಸಮಸ್ಯೆ ಇತ್ಯರ್ಥ ಆಗಿದೆ ಅಂತ. ಆದ್ರೆ ವಾಸ್ತವತೆ ಏನಿದೆ, ಇವತ್ತು ಏರ್ಪೋರ್ಟ್ಗಳಲ್ಲಿ ಪರಿಸ್ಥಿತಿ ಹೆಂಗಿದೆ? ಇವತ್ತು ಯಥಾ ಪ್ರಕಾರ 6ನೇ ದಿವಸ ಇಂಡಿಗೋ ವಿಮಾನ ಹಾರಾಟ ನಡೀತಾ ಇಲ್ಲ. ಏರ್ಪೋರ್ಟ್ನಲ್ಲಿ ಕ್ಯಾನ್ಸಲ್ ಅಂತಾನೆ ತೋರಿಸ್ತಾ ಇದೆ. ಪ್ರಯಾಣಿಕರಿಗೆ ಮಾತ್ರ ಕ್ಯಾನ್ಸಲ್ ಬಗ್ಗೆ ಮಾಹಿತಿ ರವಾನೆ ಆಗ್ತಾ ಇದೆ. ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ವಿಮಾನ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಪ್ರಯಾಣಿಕರು ಬರ್ತಾ ಇದ್ದಾರೆ. ಬಹುತೇಕ ಪ್ರಯಾಣಿಕರಿಗೆ ರೀಫಂಡ್ ಆಗೇ ಇಲ್ಲ. ರೀಫಂಡ್ ಮಾಡಬೇಕು ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಸೂಚನೆ ಎಲ್ಲ ಬಂದಿದೆ. ಮತ್ತೆ ಲಗೇಜ್ಗಳು ಎಸ್ಪೆಷಲಿ ಅವರಿಗೆ ರಿಟರ್ನ್ ಮಾಡಬೇಕು ಅಂತೆಲ್ಲ ಸೂಚನೆಗಳು ಬಂದಿದೆ. ಇದುವರೆಗೂ ಕೂಡ ರೀಫಂಡ್ ಬಗ್ಗೆ ಮಾಹಿತಿ ಸಿಕ್ಕಿರೋದು, ರೀಫಂಡ್ ಆಗಿಲ್ಲ ಪ್ರಯಾಣಿಕರಿಗೆ. ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರೋದು, ನಮಗೆ ಏರ್ಪೋರ್ಟ್ ರೀಚ್ ಆಗೋ ತನಕನೂ ಅದು ಕ್ಯಾನ್ಸಲ್ ಆಗಿದೆ ಫ್ಲೈಟ್ ಅಂತ ಮೆಸೇಜ್ಗಳು ಬರ್ತಾ ಇಲ್ಲ. ಬಟ್ ಏರ್ಪೋರ್ಟ್ ಹತ್ತತ್ರ ಬರ್ತಿದ್ದಂಗೆ ಕ್ಯಾನ್ಸಲ್ ಆಗಿದೆ ಅಂತ ಮೆಸೇಜ್ ಕಳಿಸ್ತಾ ಇದ್ದಾರೆ. ಇವರು ನಮಗೆ ಮುಂಗಡವಾಗಿನೇ ತಿಳಿಸ್ಬಿಟ್ರೆ ನಾವು ಬೇರೆ ಪ್ಲಾನ್ ಅನ್ನ ಮಾಡ್ಕೊಳ್ತೀವಿ. ಬಟ್ ತುಂಬಾ ಜನ ಪಾಪ ಪ್ರಯಾಣಿಕರು ಅಲ್ಲೇ ಊಟ ನಿದ್ದೆ ಮಾಡ್ಕೊಂಡು ಏರ್ಪೋರ್ಟ್ ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಮಕ್ಕಳು ಮರಿಯೆಲ್ಲ ಕಟ್ಕೊಂಡು ಕಾಯ್ತಾ ಇದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ವಿಜಯವಾಡ, ಹೈದರಾಬಾದ್, ದೆಹಲಿ, ಅಹಮದಾಬಾದ್ ಹೀಗೆ ಪ್ರಮುಖ ನಗರಗಳಲ್ಲಿ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿರೋದ್ರಿಂದ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಇವತ್ತು ಕೂಡ 400ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ. ಇವತ್ತು 6ನೇ ದಿವಸ ಸಿಬ್ಬಂದಿ ಕೊರತೆಯಿಂದಾಗಿ ಬಿಹಾರ, ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಏರ್ಪೋರ್ಟ್ ಅಲ್ಲಿ ಜನ ಜಂಗುಳಿ ಇದೆ, ವಯಸ್ಸಾದವರು ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲೇ ಊಟ ನಿದ್ದೆ ಮಾಡಿ ಕಾಯ್ತಾ ಇದ್ದಾರೆ. ಸರಿಯಾದಂತ ಮಾಹಿತಿಯನ್ನ ಅಲ್ಲಿ ಇಂಡಿಗೋ ಸಂಸ್ಥೆಯವರು ಕೊಡ್ತಾ ಇಲ್ಲ. 95% ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ನಿನ್ನೆ ಇಂಡಿಗೋ ಸಂಸ್ಥೆ ಹೇಳಿತ್ತು. ಹಾಗಾದ್ರೆ ಕಂಪನಿ ಸುಳ್ಳು ಹೇಳ್ತಾ ಇದೆಯಾ? 95% ವಿಮಾನಗಳ ಹಾರಾಟ ಆಗ್ತಾ ಇದೆ ಅಂತ ಹೇಳಿ ಸುಳ್ಳ? ಇವತ್ತು ಸುಮಾರು 500 ವಿಮಾನಗಳ ಹಾರಾಟ ರದ್ದಾಗಿದೆ. ಇಂಡಿಗೋ ಫ್ಲೈಟ್ಸ್ 1500 ವಿಮಾನಗಳಲ್ಲಿ 500 ವಿಮಾನ ಟೇಕ್ ಆಫೇ ಆಗಿಲ್ಲ. ಹೈದರಾಬಾದ್ನಲ್ಲಿ 100, ಮುಂಬೈನಿಂದ 112 ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಬೆಂಗಳೂರಲ್ಲಿ ಸುಮಾರು 60 ವಿಮಾನಗಳು ರದ್ದಾಗಿದೆ. ನಿಂತ ವಿಮಾನಗಳ ಹಾರಾಟ ಇನ್ನೂ ಕೂಡ ಶುರುವಾಗಿಲ್ಲ. ಬುಕಿಂಗ್ ಕ್ಯಾನ್ಸಲ್ ಆದವರಷ್ಟೇ ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ. ಏರ್ಪೋರ್ಟ್ಗಳಲ್ಲಿ ಇವತ್ತು 6ನೇ ದಿವಸ ಪ್ರಯಾಣಿಕರ ದಟ್ಟಣೆ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಬಂದವರು ಪರದಾಟವನ್ನ ಪಡ್ತಲೇ ಇದ್ದಾರೆ. ಯಾಕಂದ್ರೆ ಏರ್ಪೋರ್ಟಿಗೆ ಬಂದ ಮೇಲೆ ಕೆಲವರಿಗೆ ಮೆಸೇಜ್ ಬಂದಿದೆ ಫ್ಲೈಟ್ ಇಲ್ಲ, ಕ್ಯಾನ್ಸಲ್ ಆಗಿದೆ ಅಂತೇಳಿ. ಮತ್ತೆ ಅಲ್ಲಿ ಡಿಸ್ಪ್ಲೇ ಮುಖಾಂತರ ಇನ್ಫಾರ್ಮೇಶನ್ ತಗೊಳ್ತಿದ್ದಾರೆ ಕ್ಯಾನ್ಸಲ್ ಆಗಿದೆ ಅಂತೇಳಿ. ಈಗ ಹೆಂಗೋ ಬಂದಾಗಿದೆ, ಸ್ವಲ್ಪ ಡಿಲೇ ಆದ್ಮೇಲೆ ಏನಾದರೂ ವ್ಯವಸ್ಥೆ ಮಾಡ್ತಾರಾ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಕೋಲ್ಕತ್ತಾ, ದೆಹಲಿ, ಚೆನ್ನೈನಲ್ಲೂ ಕೂಡ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. 24 ಗಂಟೆ ಒಳಗೆ ಬುಕಿಂಗ್ ಹಣ ವಾಪಸ್ ಕೊಡಬೇಕು. 48 ಗಂಟೆಗಳಲ್ಲಿ ಲಗೇಜ್ ವಾಪಸ್ ಕೊಡೋದಕ್ಕೆ ಸೂಚನೆ ಇದ್ರೂ ಕೂಡ ಅದು ಪ್ರೋಗ್ರೆಸ್ ಆಗಿಲ್ಲ ಅಂತ ಹೇಳಿ ಪ್ರಯಾಣಿಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ? ಇವತ್ತು ಬೆಳಿಗ್ಗೆಯಿಂದನೂ ತೋರಿಸ್ತಾ ಇದೀವಿ ನ್ಯೂಸ್ 18 ಅಲ್ಲಿ ನಾವು. ಇಂಡಿಗೋ ಕಂಪನಿ ಹಾಗಾದ್ರೆ ಸಂಸ್ಥೆ ಸುಳ್ಳು ಹೇಳ್ತಿದ್ಯಾ? 95% ನಾವೆಲ್ಲ ಕರೆಕ್ಟ್ ಮಾಡಿದ್ದೀವಿ, ಸಿಬ್ಬಂದಿಯನ್ನ ನಾವು ಕರೆಸ್ಕೊಂಡಿದ್ದೀವಿ, ಇನ್ನೇನು ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಬಟ್ 6ನೇ ದಿವಸ ಇವತ್ತು ಸತತವಾಗಿ ಇವತ್ತು ಕೂಡ 500ಕ್ಕೂ ಅಧಿಕ ವಿಮಾನಗಳು ಇಂಡಿಗೋ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಸ್ವಲ್ಪ ಸಂಖ್ಯೆಯಲ್ಲಿ ಪ್ರಯಾಣಿಕರು ಅಲ್ಲಿ ಏರ್ಪೋರ್ಟ್ ಅಲ್ಲಿ ಜನಸಂದಣಿ ಕಡಿಮೆ ಇದೆ. ಬಟ್ ತುಂಬಾ ಜನ ಇನ್ನು ಕನ್ಫ್ಯೂಷನ್ ಅಲ್ಲೇ ಬರ್ತಾ ಇದ್ದಾರೆ. ಯಾಕಂದ್ರೆ ಸರಿಯಾದಂತ ಮಾಹಿತಿ ಅಂತೂ ಇಂಡಿಗೋ ಸಂಸ್ಥೆಯಿಂದ ಸಿಗ್ತಾ ಇಲ್ಲ. ಅಲ್ಲಿ ಬಂದ ಮೇಲೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಕೆಲವರು ನಮ್ಮ ಲಗೇಜ್ ಆದ್ರೂ ಅಟ್ಲೀಸ್ಟ್ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೆ DGCA ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ನೀವು ರೀಸ್ಕೆಡ್ಯೂಲ್ ಮಾಡುವಾಗ ಅವರಿಂದ ಯಾವುದೇ ಎಕ್ಸ್ಟ್ರಾ ಹಣವನ್ನ ಪಡೆಯುವಂತಿಲ್ಲ. ಮತ್ತೆ ರೀಫಂಡ್ ಕ್ಯಾನ್ಸಲ್ ಆಗಿರುವಂತಹ ಫ್ಲೈಟ್ಸ್ನ ದುಡ್ಡನ್ನ ವಾಪಸ್ ಪ್ರಯಾಣಿಕರಿಗೆ ಆದಷ್ಟು ಬೇಗ ಕೊಡಬೇಕು ಅಂತ ಹೇಳಿ ಗಡುವನ್ನು ಕೊಟ್ಟಿದೆ. ಮತ್ತೆ ಲಗೇಜಸ್ ಅನ್ನು ಕೂಡ 48 ಅವರ್ಸ್ ವಿದಿನ್ 48 ಅವರ್ಸ್ ಅವರಿಗೆ ತಲುಪಿಸಬೇಕು ಅಂತಾನೂ ಹೇಳಿದೆ. ಬಟ್ ಇದು ಯಾವುದೂ ಕೂಡ ಪ್ರಕ್ರಿಯೆ ಈಗ ನಡೀತಾ ಇಲ್ಲ. ಹಾಗಾಗಿ ಪ್ರಯಾಣಿಕರು ಸಹಜವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಸರಿಯಾದಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇವತ್ತು 6ನೇ ದಿವಸ
ಡೇ ಒನ್ನಿಂದನೂ ನಾವು ನೋಡ್ತಾ ಇದ್ದೀವಿ ಕಸ್ಟಮರ್ ಕೇರ್ ಅಂತ ಒಂದು ಸರ್ವಿಸ್ ನಂಬರ್ ಕೊಟ್ಟಿದ್ದಾರೆ, ಅಲ್ಲಿ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ರಿಂಗ್ ಆಗುತ್ತೆ ಎತ್ತಲ್ಲ, ಎತ್ತಿದ್ರೂ ಕೂಡ ಸಿಬ್ಬಂದಿ ಸರಿಯಾದಂಥ ಉತ್ತರವನ್ನ ಕೊಡ್ತಾ ಇಲ್ಲ. ಫ್ಲೈಟ್ ಇರುತ್ತಾ ಇಲ್ವಾ, ಯಾವಾಗಿರುತ್ತೆ, ಸೊ ಈ ಥರದ್ದು ಏನು ಮಾಹಿತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ಇಂಡಿಗೋ ಸಂಸ್ಥೆ ಹೇಳ್ಕೊಂಡಿದ್ದು 95% ಸಮಸ್ಯೆ ಸಾಲ್ವ್ ಮಾಡಿದೀವಿ ಅಂತ, ಬಟ್ ಇವತ್ತು ಹೆಂಗಿದೆ ಅಲ್ಲಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಚಿತ್ರಣ? ಶರ್ಮಿತಾ, ಏನೋ ನಿನ್ನೆ ಇಂಡಿಗೋ ಏರ್ಲೈನ್ಸ್ಗೂ ಕೂಡ ನಾವು 90% ಸಮಸ್ಯೆಗಳನ್ನ ಬಗೆಹರಿಸಿದೀವಿ ಅನ್ನೋಂತ ಮಾತನ್ನ ಹೇಳ್ತಿದೆ. ಆದ್ರೆ ಇಲ್ಲಿ ಪ್ರಯಾಣಿಕರ ಪರಿಸ್ಥಿತಿ ಇನ್ನೂ ಹದಗೆಡ್ತಾನೆ ಇದೆ. ಅಂದ್ರೆ ಯಾಕಂದ್ರೆ ಪ್ರಮುಖವಾಗಿ 150ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ಈಗ ರದ್ದಾಗಿರುವಂತದ್ದು. ಅರೈವಲ್ ನಲ್ಲಿ 76 ಮತ್ತೆ ಡಿಪಾರ್ಚರ್ ನಲ್ಲಿ 74 ವಿಮಾನಗಳ ಹಾರಾಟ ರದ್ದಾಗಿದೆ. ಹೀಗಾಗಿ ಬೆಳಗಿನ ಸಹ ಬಂದಂತ ಪ್ರಯಾಣಿಕರು ಈಗಾಗಲೇ ಏನು ಏರ್ಪೋರ್ಟ್ ನ ಟರ್ಮಿನಲ್ ಬಳಿಯೇ ಕುಳಿತುಕೊಂಡು ಕಾಲಕರಣ ಮಾಡುವಂತ ಆಗಿರೋದು. ಪ್ರಮುಖವಾಗಿ ವಿದೇಶಿ ಪ್ರಯಾಣಿಕರು ಕೂಡ ಸಾಕಷ್ಟು ಪರದಾಟವನ್ನು ಅನುಭವಿಸ್ತಿರೋದು. ಇಲ್ಲಿಂದ ದೆಹಲಿಗೆ ಹೋಗಿ ದೆಹಲಿಯಿಂದ ಅವರು ಬೇರೆ ಅವರ ದೇಶಕ್ಕೆ ಮರಳುವಂತ ಕೆಲಸಕ್ಕೆ ಮುಂದಾಗ್ತಿದ್ರು. ಆದ್ರೆ ವಿಮಾನಗಳು ಸಿಗದೆ ಈಗ ವಿದೇಶಿ ಪ್ರಯಾಣಿಕರು ಕೂಡ ಪರದಾಟವನ್ನ ಅನುಭವಿಸ್ತಿದ್ದಾರೆ. ಪ್ರಮುಖವಾಗಿ ಟ್ರಿಪ್ ಗಳಿಗೆ ಬುಕಿಂಗ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ 30ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಬೆಳಗಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದ್ರು. 7 ಗಂಟೆಗೆ ಇದ್ದಂತ ಫ್ಲೈಟ್ ನಂತರ ಕ್ಯಾನ್ಸಲ್ ಆಗಿ 11 ಗಂಟೆಗೆ 11 ಗಂಟೆದು ಕೂಡ ಕ್ಯಾನ್ಸಲ್ ಆಗಿ ಈಗ ರಾತ್ರಿ 9:00ವರೆಗೆ ಅಂತ ರೀಶೆಡ್ಯೂಲ್ ಆಗ್ತದೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಗಂಟೆಗೂ ಕೂಡ ರೀಶೆಡ್ಯೂಲ್ ಅಂತ ಹೇಳಿ ಸಿಬ್ಬಂದಿಗಳು ಅವ್ರನ್ನ ಮಲವರಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಂತರ ಏಕಾಏಕಿ ಫ್ಲೈಟ್ ಗಳು ಇಲ್ಲಿ ಏರ್ಪೋರ್ಟ್ ಗೆ ಬರೋವರೆಗೂ ಬುಕಿಂಗ್ ಇರ್ತವೆ, ನಂತರ ಕ್ಯಾನ್ಸಲ್ ಆಗಿ ಮತ್ತೆ ಇಲ್ಲಿ ಪ್ರಯಾಣಿಕರ ಪರದಾಟವಂತ ಕೆಲಸಕ್ಕೆ ಮುಂದಾಗ್ತಿರೋದು. ಪ್ರಯಾಣಿಕರಿಗೆ 5 ದಿನಗಳಿಂದ ಸಹ ಚಿಕ್ಕ ಮಾಹಿತಿ ಪ್ರಕಾರ ಟಿಕೆಟ್ ನ ಬುಕ್ ಮಾಡ್ಕೊಳ್ಳದೆ ಕೆಲವು ಪ್ರಯಾಣಿಕರು ಬೇರೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರೋದು. ಇನ್ನು ಕೆಲವರು ಇಲ್ಲಿ ಬಂದಂತ ನಂತರ ಕ್ಯಾನ್ಸಲ್ ಆದಂತ ಹಿನ್ನೆಲೆಯಲ್ಲಿ ಪರದಾಟವನ್ನ ಅನುಭವಿಸಿದ್ದಾರೆ. ಮತ್ತೆ ಪ್ರಯಾಣಿಕರಿಗೆ ಮಾಹಿತಿ ಸಿಕ್ಕದ ಹಿನ್ನೆಲೆಯಲ್ಲಿ ಟಿಕೆಟ್ ಬುಕಿಂಗ್ ಕೂಡ ಕ್ಷೀಣಿಸ್ತಾ ಇರುವಂತದ್ದು. ಹಾಗಾಗಿ ಪ್ರಯಾಣಿಕರು ಇಂಡಿಗೋ ಸಂಸ್ಥೆಯನ್ನ ನಂಬ್ಕೊಂಡು ಹೋದ್ರೆ ನಾವು ಸಮಸ್ಯೆಗೆ ಸಿಲುಕ್ತೀವಿ ಅನ್ನೋಂತ ನಿಟ್ಟಿನಲ್ಲಿ ಈಗ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ನಲ್ಲೂ ಸಹ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಿರೋಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಮನುಕುಮಾರ್ ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ. ಪ್ರವಾಸಕ್ಕೆ ಹೊರಟಿದ್ದವರು ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಪ್ರೀ ಬುಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ. 1 ತಿಂಗಳು 2 ತಿಂಗಳು ಮುಂಚೆ ಎಲ್ಲ ಪಾಪ ಪ್ಲಾನ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡಿರ್ತಾರೆ. ಬಟ್ ಈಗ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಬೆಂಗಳೂರಿಂದ ಭುವನೇಶ್ವರಕ್ಕೆ ಹೊರಟಿದ್ರು 30 ಜನ. ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ 7:00ವರೆಗೆ ಬೆಂಗಳೂರಿಂದ ಅವರೆಲ್ಲ ಟೇಕ್ ಆಫ್ ಆಗಬೇಕಾಗಿತ್ತು ಫ್ಲೈಟ್ ನಲ್ಲಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ. ರಾತ್ರಿ 9:30ಕ್ಕೆ ರೀಶೆಡ್ಯೂಲ್ ಮಾಡಿದ್ದಾರೆ. ಕೊನೆ ಕ್ಷಣದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಈಗ ಗ್ಯಾರಂಟಿ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ 7:00ವರೆಗೆ ಫ್ಲೈಟ್ ಇತ್ತು, ಭುವನೇಶ್ವರಕ್ಕೆ ಹೋಗಬೇಕಾಗಿತ್ತು. ಬೆಂಗಳೂರಲ್ಲಿ 30 ಜನ ಪ್ಲಾನ್ ಮಾಡ್ಕೊಂಡಿದ್ರು ಮುಂಚೆನೆ ಪ್ರಯಾಣಕ್ಕೆ ಅಂತೇಳಿ. ಒಂದು ಜೋಶಲ್ಲಿ ಬಂದಿರ್ತಾರೆ. ಬಟ್ ಬಂದ ಮೇಲೆ ಗೊತ್ತಾಗಿದೆ ಫ್ಲೈಟನ್ನು ರೀಸ್ಕೆಡ್ಯೂಲ್ ಮಾಡಿದ್ದಾರೆ 9:00ವರೆಗೆ ಅಂತೇಳಿ. ಮುಂಚೆನೇ ಹೇಳಿದಿದ್ರೆ ನಾವು ಲೇಟಾಗಿ ಬರ್ತಾ ಇದ್ವಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ನೋಡೋಣ. ಇಂಡಿಗೋ ಏರ್ಲೈನ್ ಸಮಸ್ಯೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿರುವಂತದ್ದು. ಆದ್ರೆ ಸಮಸ್ಯೆಗಳು ಕೂಡ ಅದೇ ರೀತಿ ಇರುವಂತದ್ದು. ಪ್ರಯಾಣಿಕರು ಕೂಡ ಬೆಳಗ್ಗಿನ ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂತದ್ದು. ಇಲ್ಲಿವರೆಗೆ ಒಟ್ಟು 61 ವಿಮಾನಗಳ ಹಾರಾಟ ರದ್ದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕಾದು ಕುಳಿತು ಆದ್ರೆ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತು ನೆಕ್ಸ್ಟ್ ವಿಮಾನಕ್ಕೆ ಟ್ರೈ ಮಾಡುವಂತ ಪ್ಲಾನ್ಗೆ ಜಾರಿ ಇರುವಂತದ್ದು. ಹಾಗಾಗಿ ಕೆಲವರು ಇಲ್ಲೇ ಬೆಳಗ್ಗೆನೆ ಬಂದು ಇಲ್ಲೇ ತಿಂಡಿಯನ್ನು ಸಹ ಮಾಡ್ಕೊಂತ ಇರುವಂತದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ 5 ದಿನಗಳಿಂದ ಸಾಕಷ್ಟು ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನ ಅನುಭವಿಸಿದ್ರು. ಆದ್ರೆ ಈಗ ಪ್ರಯಾಣಿಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅಂದ್ರೆ ಕಳೆದ 5 ದಿನಗಳಿಂದಲೂ ಸಹ ಆದಂತ ಅವಾಂತರವನ್ನ ನೋಡಿ ಈಗ ಬುಕಿಂಗ್ ಮಾಡ್ಕೊಳ್ಳೋ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಸದಾ ಜನಜಂಗುಳಿಂದ ಕೂಡ್ತಿದ್ದ ಇಂಡಿಗೋ ಬುಕಿಂಗ್ ಸೆಂಟರ್ ಇದೆ, ಇಲ್ಲಿ ಜನರಿಲ್ಲದೆ ಖಾಲಿ ಹೊಡಿತಾ ಇರುವಂತದ್ದು. ಬೆಳವಣಿಗೆ ಪ್ರಯಾಣಿಕರಷ್ಟೇ ಇಲ್ಲಿ ಇವತ್ತು ಬುಕಿಂಗ್ ಗೆ ಮುಂದಾಗಿರುವಂತದ್ದು. ಹಾಗಾಗಿ ಪ್ರಯಾಣಿಕರ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ. ಆದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಯಾಣಿಕರ ತೊಂದರೆಗಳಲ್ಲಿ ಯಥಾಸ್ಥಿತಿಗೆ ಬರ್ತಾ ಇರುವಂತದ್ದು. ಇಲ್ಲಿ ಸೂಚನಾ ಫಲಕದಲ್ಲೂ ಕೂಡ ಎಲ್ಲಾ ವಿಮಾನಗಳು ರದ್ದಾಗ್ತಿರುವಂತದನ್ನೇ ತೋರಿಸ್ತಾ ಇದೆ. ಪ್ರಮುಖವಾಗಿ ಇವತ್ತು ಒಂದೇ ದಿನ ಇಲ್ಲಿಯವರೆಗೆ 61 ವಿಮಾನಗಳು ರದ್ದಾಗಿರುವಂತದ್ದು. ಹಾಗಾಗಿ ಸೂಚನಾ ಫಲಕದಲ್ಲೂ ಕೂಡ ಈಗಾಗಲೇ ವಿಮಾನಗಳ ಡೀಟೇಲ್ ಅನ್ನು ಸಹ ಕೊಡ್ತಾ ಇರೋದು. ಡೆಲ್ಲಿ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ನಾಸಿಕ್, ಶಿರ್ಡಿ, ರಾಜ್ಕೋಟ್, ಕೋಲ್ಕತ್ತಾಗೆ ಮುಂತಾದ ಕಡೆ ಹೋಗ್ಬೇಕಾದಂತ ವಿಮಾನಗಳ ಹಾರಾಟ ಈಗ ರದ್ದಾಗಿದೆ. ಹೀಗಾಗಿ ಪ್ರಯಾಣಿಕರು ಕೂಡ ಇನ್ನ ನೆಕ್ಸ್ಟ್ ಶೆಡ್ಯೂಲ್ ಏನಾದ್ರು ಮಾಡಿದ್ರೆ ನಮ್ಗೆ ಅವಕಾಶ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾದ್ಕೊಂಡು ನಿಂತಿದ್ದಾರೆ. ಈಗ ನಮ್ ಜೊತೆ ಮಾತಾಡೋದಕ್ಕೆ ಇಲ್ಲಿ ಒಬ್ಬ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, ನೀವು ಎಲ್ಲಿ ಹೋಗ್ಬೇಕಾಗಿತ್ತು, ಏನು ಸರ್? ಸರ್, ನಾವು ಭುವನೇಶ್ವರ ಹೋಗ್ಬೇಕಾಗಿತ್ತು ಗ್ರೂಪ್.
ಸೊ ಭುವನೇಶ್ವರ ಹೋಗೋದಕ್ಕೆ ನಾವು ಮಾರ್ನಿಂಗ್ 7:40 ಇತ್ತು. 7:40 ಫ್ಲೈಟ್ ಈಗ ರೀಶೆಡ್ಯೂಲ್ ಆಗಿದೆ. ರಾತ್ರಿ 9:15ಗೆ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಮತ್ತೆ ಕಾಲ್ ಸೆಂಟ್ರ್ ಯಾವ ಕಾಲ್ ಸೆಂಟ್ರ್ ಹೆಲ್ಪ್ ಮಾಡಲಿಲ್ಲ. ಸೊ ಇಲ್ಲಿ ಕೌಂಟ್ರಲ್ಲೇ ನಮ್ಗೆ ಹೆಲ್ಪಿಂಗ್ ಮಾಡಿ ಮತ್ತೆ ಮಾರ್ನಿಂಗ್ 4:30ಗೆ ರೀಶೆಡ್ಯೂಲ್ ಮಾಡಿಕೊಟ್ರು. ರೀಶೆಡ್ಯೂಲ್ ಮಾಡಿದ್ದಾರೆ. ಈಗ 11:20ಗೆ ಫ್ಲೈಟ್ ಆನ್ ಟೈಮ್ ನೋಡಿಸ್ತಾ ಇದೆ. ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಮ್ದ್ರಲ್ಲಿ ನಾನು ಟ್ರಾವೆಲ್ ಏಜೆಂಟ್ ಆಗಿ ನಮ್ದ್ರಲ್ಲಿ ಬೆಳಗಾವಿಯಿಂದ ಬಂದಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಸೊ ಒಡಿಶಾ ಪ್ಯಾಕೇಜ್ 2 night 3 days ಮಾಡೋದಕ್ಕೆ. ಬಟ್ ಈಗ ಹೋಗೋವಾಗೇನು ಹೋಗ್ತಾ ಇದೀವಿ, ಬರೋದು ಹೇಗೆ ಅಂತಾನೆ ಈಗ ಅವ್ರ ಹತ್ರ ಆತಂಕ ಸೃಷ್ಟಿಯಾಗಿದೆ ಪ್ರವಾಸಿಗರಿಗೆ. ನೀವು ಇಲ್ಲಿಂದ ಎಷ್ಟು ಜನ ಪ್ಯಾಸೆಂಜರ್ ಹೋಗ್ತಾ ಇದ್ದೀರಾ? 30 ಜನ ಹೋಗ್ತಾ ಇದೀವಿ ಸರ್. ಇವತ್ತು 30 ಜನ ಹೋಗ್ತಾ ಇದೀವಿ. ಅದ್ರಲ್ಲಿ 3 ಜನ ಭಯಪಟ್ಟು ಬಂದಿಲ್ಲ. 27 ಜನ ನಾವು ಟ್ರಾವೆಲ್ ಮಾಡ್ತಾ ಇದೀವಿ. ಈಗ ಏರ್ಲೈನ್ಸ್ 90% ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡ್ತಿದೆ. ಆದ್ರೆ ವಿಮಾನಗಳು ಇದುವರೆಗೂ ರದ್ದು ಆಗ್ತಾನೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಿನ್ನೆ ಸಾಕಷ್ಟು ವಿಮಾನಗಳು ರದ್ದಾಗಿದೆ. ನಿನ್ನೆದು ಏನಿದೆ ಸೇಮ್ ಇವತ್ತು ಕಂಟಿನ್ಯೂ ಆಗಿದೆ. ಎಲ್ಲಾ ಸೆಕ್ಟರ್ಸ್ ರದ್ದಾಗಿದೆ. ಅವ್ರು ಅಫಿಷಿಯಲ್ ಆಗಿ ಹೇಳ್ತಾ ಇರೋದೊಂದು, ಇಲ್ಲಿ ಏರ್ಪೋರ್ಟ್ ಅಲ್ಲಿ ಆಗ್ತಾ ಇರೋದೇ ಒಂದು. ಕ್ಯಾನ್ಸಲೇಷನ್ ತುಂಬಾ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಸರ್. ಸಾಕಷ್ಟು ಪ್ರಯಾಣಿಕರು ಇಂಡಿಗೋ ಏರ್ಲೈನ್ಸ್ ಇಂದಾಗಿ ಪರದಾಟ ಅನುಭವಿಸ್ತಿರುವಂತದ್ದು ಸತ್ಯ. ಏರ್ಪೋರ್ಟ್ ನಿಂದ ಮನುಕುಮಾರ್ HK, ನ್ಯೂಸ್ 18. ರಾಜ್ಯ ಕಾಂಗ್ರೆಸ್ ಅಲ್ಲಿ ನಾಯಕತ್ವ ಬಿಕ್ಕಟ್ಟು ಅನ್ನೋದು ತಾರಕ್ಕೇರಿದೆ. ಪ್ರಿಯಾಂಕ್ ಖರ್ಗೆ ಜೊತೆಯಲ್ಲಿ ಡಿಸಿಎಂ ಚರ್ಚೆಯನ್ನ ಮಾಡಿದ್ದಾರೆ. ಪ್ರತಿದಿನ ಸಚಿವರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ಬಿಕ್ಕಟ್ಟು ಶಮನಕ್ಕೆ ಹೈಕಮಾಂಡ್ ಕೂಡ ಒಂದು ಸೂತ್ರವನ್ನ ಸಿದ್ಧಪಡಿಸಿದೆ ಅನ್ನೋ ಮಾಹಿತಿ ಇದೆ. ಇಬ್ಬರನ್ನು ಕರೆಸಿ, ಅಂದ್ರೆ ಸಿದ್ದರಾಮಯ್ಯ ಹಾಗೆಯೇ ಡಿಕೆ ಶಿವಕುಮಾರ್ ಅವರನ್ನ ಕರೆಸಿ ಮಾತುಕತೆಗೂ ಕೂಡ ಮುಹೂರ್ತ ನಿಗದಿ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ತಯಾರಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಪ್ರತಿದಿನ ಈ ಚಟುವಟಿಕೆಯ ಭಾಗವಾಗಿ ಸಚಿವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನಾಗ್ತಾ ಇದೆ, ಸಿಎಂ ಮನವೊಲಿಕೆ ಬಗ್ಗೆ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಿದೆ ಅಂತೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ನಿನ್ನೆ ಸೋನಿಯಾ ನೇತೃತ್ವದಲ್ಲಿ ಸಭೆ ಆಗಿತ್ತು. ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ರು ಸೋನಿಯಾ ಗಾಂಧಿ ಅವರು. ದೆಹಲಿ ಬೆಳವಣಿಗೆಗಳ ಬಗ್ಗೆ DKಶಿ ಇವತ್ತು ಸಮಾಲೋಚನೆಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಜೊತೆಯಲ್ಲಿ. ಪ್ರಿಯಾಂಕ್ ಖರ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಅತ್ಯಾಪ್ತರಾಗಿರೋದ್ರಿಂದ ಸಹಜವಾಗಿ ಅಲ್ಲಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಮಾಹಿತಿ ಇರುತ್ತೆ. ಹಾಗಾಗಿ ಅಲ್ಲೇನಾಯಿತು ಅಂತ ಹೇಳಿ ಅವರನ್ನ ಭೇಟಿ ಮಾಡಿ ಮಾಹಿತಿ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ ಬಗ್ಗೆ ಸೋನಿಯಾಗೆ ಮಾಹಿತಿಯನ್ನ ನಿನ್ನೆಯ ಸಭೆಯಲ್ಲಿ ನೀಡಲಾಗಿದೆ. ನಿನ್ನೆ ಖರ್ಗೆ, KC ವೇಣುಗೋಪಾಲ್ ಜೊತೆ ಈ ವಿಷಯವಾಗಿ ಸೋನಿಯಾ ಗಾಂಧಿ ಚರ್ಚೆಯನ್ನ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ, ಸಾಧಕ ಬಾಧಕಗಳ ಕುರಿತಂತೆ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಪರವಾಗಿ ಗಟ್ಟಿಯಾಗಿ ನಿಂತಿರೋದು ಅಹಿಂದ ವರ್ಗ. ಸಿಎಂ ಬದಲಾವಣೆ ಬೇಡ ಅಂತೇಳಿ ಲೀಡರ್ಸ್ ಹೇಳ್ತಾ ಇದ್ದಾರೆ. ಅಹಿಂದ ನಾಯಕರಿಂದ ದೆಹಲಿ ಯಾತ್ರೆಗೆ ಸಿದ್ಧತೆಗಳು ನಡೀತಾ ಇದೆ. ಡಿಸೆಂಬರ್ 14ನೇ ತಾರೀಕು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕರೆಸಿ ಒಟ್ಟಿಗೆ ಕೂರಿಸಿ ಮಾತುಕತೆಯನ್ನ ನಡೆಸೋದಕ್ಕೆ ಹೈಕಮಾಂಡ್ ನಾಯಕರು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರೆ, ಅದಕ್ಕೂ ಮುಂಚಿತವಾಗಿ 13ನೇ ತಾರೀಕೆ ದೆಹಲಿಗೆ ಹೋಗೋದಕ್ಕೆ ಸಿಎಂ ಆಪ್ತರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬೇಡ ಅಂತೇಳಿ ಒತ್ತಾಯಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ಜಾತಿ ಸಮೀಕ್ಷೆಯ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಿಎಂ ಆಪ್ತರು ಮುಂದಾಗಿದ್ದಾರೆ. ಜಾತಿ ಸಮೀಕ್ಷೆ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ರಾಹುಲ್. ಸಂಪೂರ್ಣ ಮಾಹಿತಿಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಸಿಎಂ. ಜಾತಿ ಸಮೀಕ್ಷೆ ಬಗ್ಗೆ ವರದಿ ಸಲ್ಲಿಸಲು ಸಿಎಂ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಬಿನೆಟ್ ಅಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯುವಂತ ತಂತ್ರ. ಜನವರಿ ಅಂತ್ಯದ ಒಳಗೆ ಜಾತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡಲಾಗುತ್ತೆ. ಈ ಮೂಲಕ ರಾಜ್ಯದಲ್ಲಿ ಅಹಿಂದ ಬಲ ಹೆಚ್ಚಳಕ್ಕೆ ತಂತ್ರವನ್ನ ಮಾಡಲಾಗ್ತಾ ಇದೆ. ಈಗ ದೊಡ್ಡ ಮಟ್ಟದಲ್ಲಿ ಅಹಿಂದ ವರ್ಗ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ಒಂದು ವೇಳೆ ಅವರನ್ನ ಬದಲಾವಣೆ ಮಾಡೋದಾದ್ರೆ, ಆಲ್ರೆಡಿ ಈಗ ಹೈಕಮಾಂಡ್ ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಕೊಂಡು ಬಂದಿದ್ದಾರೆ ಅಹಿಂದ ನಾಯಕರು. ಮುಂಬರುವಂತ ಚುನಾವಣೆಯಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ, ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಮುಂದಾಗುವಂತ ಪರಿಣಾಮಕ್ಕೆ ನೀವೇ ಜವಾಬ್ದಾರರು ಅಂತೆಲ್ಲ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ದೆಹಲಿಯಲ್ಲಿ ಆಗಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಯಿಂದ DKಶಿ ಏನ್ ಮಾಹಿತಿ ತಗೊಂಡ್ರು, ಮತ್ತೆ ಈ ಅಹಿಂದ ವರ್ಗದ ಒಂದು ಬಲ ಸಿದ್ದರಾಮಯ್ಯ ಅವ್ರಿಗಿದೆ ಅಂತೇಳಿ ಪ್ರತಿಪಾದಿಸುವಂತ ನಿಟ್ಟಿನಲ್ಲಿ ಸಿಎಂ ಆಪ್ತರ ಪ್ಲಾನ್ ಏನು? ಶರ್ಮಿತಾ, ಯಾಕಾಗಿ ಅಂತಂದ್ರೆ ಇದು ರಾಜ್ಯ ಏನು ತಡರಾತ್ರಿ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮೀಟಿಂಗ್ ನಡೆದಿದೆ. ಆ ಒಂದು ಸಭೆಯಲ್ಲಿ ಆಗಿರ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ತಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಎನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ. ಆ ಒಂದು ಸಭೆಯಲ್ಲಾದಂತ ಒಂದು ಚರ್ಚೆಯನ್ನ DCM DK ಶಿವಕುಮಾರ್ ಅವರಿಗೆ ರವಾನಿಸಿದ್ದಾರೆ ಎನ್ನುವಂಥದ್ದು ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಮಾಹಿತಿ. ಯಾಕಂತ ಹೇಳಿದ್ರೆ
ಹೇಗಾದ್ರೂ ಮಾಡಿ ಈ ಬಾರಿ ಶತಾಯಗತಾಯ ಮುಖ್ಯಮಂತ್ರಿ ಹುದ್ದೆಗೆ ಏರ್ಲೇಬೇಕು ಅನ್ನುವಂತ ನಿಟ್ಟಲ್ಲಿ DCM DK ಶಿವಕುಮಾರ್ ನಾನಾ ರೀತಿಯಾದಂತ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆಯಾಗಿ ಇತ್ತ ಸಿಎಂ ಬೆನ್ನಿಗೆ ನಿಂತಿರ್ತಕ್ಕಂತ ಅಹಿಂದ ನಾಯಕರುಗಳು, ಅಹಿಂದ ವರ್ಗದ ಶಾಸಕರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಪದಚ್ಯುತಿಗೊಳಿಸಬಾರ್ದು. ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದೇ ಇದ್ದಲ್ಲಿ ಅದು ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳಲಿದೆ. ಅಹಿಂದ ವರ್ಗದ ಮತಗಳು ಕಾಂಗ್ರೆಸ್ಸಿಂದ ವಿಮುಖ ಆಗ್ತವೆ. ಇದರಿಂದಾಗಿ 2028ರ ವಿಧಾನಸಭಾ ಚುನಾವಣೆ ಮತ್ತೆ 2029ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಯನ್ನ ತಲುಪುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರ್ತಕ್ಕಂಥ ಅಹಿಂದ ನಾಯಕರು ರವಾನಿಸಿದ್ದಾರೆ. ಅದರ ಒಂದು ಮುಂದುವರೆದ ಭಾಗವಾಗಿ ಡಿಸೆಂಬರ್ 14ನೇ ತಾರೀಕು ನವದೆಹಲಿಯಲ್ಲಿ ವೋಟ್ ಚೋರಿ ಸಮಾವೇಶ ನಡೀತಾ ಇದೆ. ಈ ಒಂದು ವೋಟ್ ಚೋರಿ ಸಮಾವೇಶದಕ್ಕೂ ಮುನ್ನ ಒಂದು ದಿವಸ ಮುಂಚಿತವಾಗಿ 13ನೇ ತಾರೀಕಿಗೆ ನವದೆಹಲಿಗೆ ತೆರಳುವಕ್ಕೆ ಮುಂದಾಗಿರ್ತಕ್ಕಂತ ಸಿಎಂ ಆಪ್ತರು ಅಂದ್ರೆ ಎಸ್ ಸಿ ಮಹದೇವಪ್ಪ, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿಎಂ ಆಪ್ತರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ದಿವಸ ಮುಂಚಿತವಾಗಿ ನವದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂದ್ರೆ KC ವೇಣುಗೋಪಾಲ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ರಾಹುಲ್ ಗಾಂಧಿ ಯಾರು ಸಿಗ್ತಾರೆ ಪ್ರಮುಖ ನಾಯಕರು ಅವ್ರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಪದಚ್ಯುತಿಗೊಳಿಸಬಾರ್ದು, ಅವರನ್ನ ಕೆಳಗಿಳಿಸಿದ್ದೇ ಆಗಿದ್ದಲ್ಲಿ ಕಾಂಗ್ರೆಸ್ ಒಂದು ರೀತಿ ಬಹಳ ಹೊಡೆತವನ್ನ ತಲುಪಬೇಕಾಗುತ್ತೆ ಅನ್ನುವಂತ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಹೀಗಾಗಿ ಈ ಎಲ್ಲಾ ಸಾಧಕ ಬಾಧಕಗಳ ಬಗ್ಗೆ ಈ ರಾಜ್ಯ ನವದೆಹಲಿಯಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆಗಳ ಬಗ್ಗೆ DCM DK ಶಿವಕುಮಾರ್ ಅವ್ರಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿ. ಶರ್ಮಿತಾ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಈ ಕ್ಷಣದ ಮಾಹಿತಿಗೆ.